26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ಬೆಳಗಾವಿ ನಗರದಲ್ಲಿ ಕಳೆದ 2 ದಿನಗಳಿಂದ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಅದರಲ್ಲೂ ಮುಖ್ಯವಾಗಿ ಇವತ್ತು ಬೆಳಗ್ಗೆಯಿಂದಲೇ ಏನು ಮಳೆ ಸುರಿತಾ ಇರುವಂಥ ಕಾರಣಕ್ಕಾಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗ್ತಾ ಇರುವಂಥದ್ದು. ಅದರಲ್ಲೂ ಬೆಳಗಾವಿಯ ಶಿವಾಜಿನಗರ ಮತ್ತು ವೀರಭದ್ರ ನಗರದಲ್ಲಿ ಮನೆಗಳಿಗೆ ನೀರು ನುಗ್ಗಿ ಜನರು ಕೂಡ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾನೀಗ ಏನು ಮನೆಗೆ ನೀರು ನುಗ್ಗಿರುವಂಥದ್ದನ್ನು ತೋರಿಸ್ತಾ ಹೋಗ್ತೇನೆ. ಈ ಒಂದು ಮನೆಯಲ್ಲೀಗ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹೋಗಿರುವಂಥ ಕಾರಣಕ್ಕಾಗಿ ಸದ್ಯ ಈಗ ಇಡೀ ಕುಟುಂಬಸ್ಥರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಒಳಭಾಗದಲ್ಲೂ ಕೂಡ ಈಗ ಸಾಮಗ್ರಿಗಳು ಎಲ್ಲವೂ ಕೂಡ ನೀರಲ್ಲಿ ನೇಯ್ತಾ ಇರುವಂಥದ್ದನ್ನು ಕೂಡ ನೀವೀಗ ನೋಡ್ಬೋದಾಗಿದೆ. ಸದ್ಯ ಈಗ ಬೆಳಗಾವಿಯಲ್ಲಿ ಸಾಕಷ್ಟು ಮಳೆ ಆಗ್ತಾ ಇದೆ. ಮಳೆಯಿಂದ ಈ ಒಂದು ಚರಂಡಿಗಳು ಸರಿಯಾದ ರೀತಿಯಲ್ಲಿ ಸ್ವಚ್ಛ ಮಾಡದ ಕಾರಣಕ್ಕಾಗಿ ಬ್ಲಾಕ್ ಆಗಿ ಕಂಪ್ಲೀಟ್ ಆಗಿ ಮನೆಗಳಿಗೆ ನೀರು ನುಗ್ತಾ ಇರುವಂಥದ್ದು. ಹೀಗಾಗಿ ಇಲ್ಲಿರುವಂಥ ನಿವಾಸಿಗಳು ಸದ್ಯ ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು. ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ಮನವಿಯನ್ನು ಮಾಡಿಕೊಂಡ್ರೂ ಕೂಡ ಇಲ್ಲಿವರೆಗೂ ಯಾವೊಬ್ಬ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಈ ಒಂದು ಏನು ಸಮಸ್ಯೆ ಏನಿದೆ ಅದನ್ನು ಸರಿಪಡಿಸುವಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಹೀಗಾಗಿ ಸದ್ಯ ನಿವಾಸಿಗಳು ಎಲ್ಲರೂ ಕೂಡ ಮನೆಗಳಿಗೆ ನೀರು ನುಗ್ಗಿರುವಂಥ ಕಾರಣಕ್ಕಾಗಿ ಆತಂಕದಲ್ಲಿದ್ದಾರೆ. ಮನೆಗಳಲ್ಲಿರುವಂಥ ಸಾಮಾನುಗಳು ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ಹಾಳಾಗುವಂತಹ ಆತಂಕ ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು ನೋಡ್ಬೋದಾಗಿದೆ. ಒಳಭಾಗದಲ್ಲಿ ಕಂಪ್ಲೀಟ್ ಆಗಿ ಮನೆಗೆ ನೀರು ನುಗ್ಗಿರುವಂಥದ್ದನ್ನು ನೀವೀಗ ಗಮನಿಸ್ಬೋದಾಗಿದೆ. 2-3 ಮನೆಗಳಿಗೆ ಈ ರೀತಿ ನೀರು ನುಗ್ಗಿರುವಂಥದ್ದು. ಇದೇ ರೀತಿ ಮಳೆ ಮುಂದುವರೆದಿದೆ. ಆದರೆ ಬಹುತೇಕ ಇಡೀ ಮನೆ ಭಾಗಶಃ ಮುಳುಗುವಂಥದ್ದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಮತ್ತಷ್ಟು ಮನೆಗಳಿಗೆ ನೀರು ನುಗ್ಗುವಂಥ ಆತಂಕ ಕೂಡ ಈಗಾಗಲೇ ಇರುವಂಥದ್ದು. ಸದ್ಯ ಮಹಾನಗರ ಪಾಲಿಕೆ ಅಧಿಕಾರಿಗಳ ಗಮನಕ್ಕೆ ತರಲಾಗಿದೆ. ಇಲ್ಲಿವರೆಗೂ ಮನೆಗಳಿಗೆ ನೀರು ನುಗ್ಗಿದಾವೆ ಅನ್ನುವಂಥ ಮಾತನ್ನು ಹೇಳಿದ್ರು ಕೂಡ ಯಾರೂ ಕೂಡ ಬಂದಿಲ್ಲ. ನಮ್ಮ ಜೊತೆಗೆ ಮನೆ ಮಾಲೀಕರಿದ್ದಾರೆ, ಅವ್ರನ್ನ ಮಾತಾಡ್ತೇನೆ. ಸರಿಗೆ ಎಷ್ಟು ಗಂಟೆಗೆ ನೀರು ಬಂತು ಸರ್ ಮನೆಯೊಳಗೆ? ಇವು 9 ಗಂಟೆಗೂ ಒಳಗೆ ಬಂತು ನೋಡ್ರಿ. 9 ಗಂಟೆಗೂ ಒಳಗೆ ಬಂದು ಅಲ್ಲಿ ಚಕಪ್ಪ ಏನು ಮಾಡಿದ ಬಂದತ್ ನೋಡ್ರಿ. ಇಲ್ಲಿ ಎಲ್ಲ ಒಳಗೆ ಬಂತು ಪೂರ್ತಿ ಒಳಗೆ ಮಟ್ಟ ಪೂರ್ಣ ಏನು ಸಾಮಾನೆಲ್ಲ ಹಾಗೆ ಫ್ರಿಜ್ಗೆ ಇವು ಬಂದೈತಿ, ನಮ್ಮ ವಾಷಿಂಗ್ ಮಷಿನ್ಗೆ ಇವು ಬಂದೈತಿ, ನಮ್ಮ ಕಪಾಟದಾಗ ಹೋಗಿದೈತಿ. ಕಪಡ ಎಲ್ಲ ಏನಂತಾರೆ ಹಾಂ ಕರೆಂಟ್ ಇವು ಆಗಿ ನಮ್ಗೆ ಇವು ತಕ್ಲೀಫ್ ಆಗಾಗತೈತಿ. ಈಗೆಲ್ಲ ವಯಸ್ಸಾದವ್ರು ಇರ್ತೀರಿ ಪಾಪ ನೀವು ಈ ಮನೆಗೆಲ್ಲ ಒಳಗೆ ಯಾರು ಇಲ್ಲಿ ನೋಡ್ರಿ, ನಮ್ಗೆ ನೋಡ್ರಿ, ನಮ್ಮ ಹೆಂಡತಿಗೆ ನೋಡ್ರಿ, ಅಷ್ಟೇ 2-3 ಮಂದಿ ಅದಾವ. ನಾವು ನಮ್ಮ ಹುಡುಗ ಅದಾವ ಇಲ್ಲಿ ಅಷ್ಟೇ 3 ಮಂದಿ ಇರ್ತೇವೆ. ಈಗ ಪೊಸಿಷನ್ ಬಂದೈತಿ. ಏನು ಅಧಿಕಾರಿಗಳ ಗಮನಕ್ಕೆ ತಂದಿರಿ? ಎಲ್ಲಾಗೆ ಹೇಳಿದೇವ್ರಿಪ್ಪ, ಫೋನ್ ಮಾಡಿ ನಾವು ಥಕಾಸಿದ್ದೇವೆ. ಆ ಸಲುವಾಗಿ ಈಗ ನಾವು ಆಗಿಲ್ಲ ಅನ್ಕಾಸಿ ಗಪ್ಕೊಂಡಿದ್ದೇವೆ. ಹಾಂ ಏನು ಅವ್ರಿಗೆ ಗೊತ್ತಾಗಬೇಕಲ್ಲ, ಅವ್ರ ಅಧಿಕಾರಿಗೆ ಗೊತ್ತಾಗಬೇಕಲ್ಲ, ಅವ್ರ ಆಫೀಸರ್ ಬಂದ ಕೆಲಸ ಸಮಕ್ಷ ನೋಡಾಗಬೇಕು. ಅವರು ನೋಡೋದಿಲ್ಲ, ನೀವು ಹೇಳಿದ್ರು ರೆಸ್ಪಾನ್ಸ್ ಮಾಡಂಗಿಲ್ಲ, ಏನೂ ಮಾಡೋದಿಲ್ಲ. ಇದಿಷ್ಟು ಸದ್ಯ ಈಗ ಒಂದು ಕಡೆ ಮಳೆ ನೀರು ಬಂದಿರುವಂಥದ್ದು, ಇನ್ನೊಂದು ಕಡೆ ಚರಂಡಿ ವ್ಯವಸ್ಥೆ ಕೂಡ ಸರಿಯಾಗಿ ಇಲ್ಲದ ಕಾರಣಕ್ಕಾಗಿ ಸದ್ಯ ಈಗ ಈ ರೀತಿ ಪರಿಸ್ಥಿತಿ ಇರುವಂಥದ್ದು. ಸುಮಾರು ಒಂದು 2 ಅಡಿಯಷ್ಟು ನೀರು ನಿಂತ್ಕೊಂಡಿರುವಂಥದ್ದನ್ನು ನಿಮಗೆ ಮನೆ ಪಕ್ಕದಲ್ಲಿ ಗಮನಿಸಬಹುದಾಗಿದೆ. ಅಂದರೆ ಇಲ್ಲಿ ಒಂದು ಕಡೆ ಚರಂಡಿಗಳು ಬ್ಲಾಕ್ ಆಗಿದ್ದಾವೆ, ನಿರಂತರವಾಗಿ ಮಳೆ ಆಗ್ತಾ ಇದೆ. ಅಧಿಕಾರಿಗಳು ಅದನ್ನು ಸರಿಪಡಿಸಬೇಕಿತ್ತು, ಆದರೆ ಈವರೆಗೂ ಕೂಡ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಯಾವೊಂದು ಕೆಲಸವನ್ನು ಮಾಡ್ತಾ ಇಲ್ಲ. ಸಾಕಷ್ಟು ಬಾರಿ ಈ ಕಾಲನಿಯ ಜನರು ಕೂಡ ಮನವಿಯನ್ನು ಕೊಟ್ಟಿದ್ದಾರೆ ಮಹಾನಗರ ಪಾಲಿಕೆಯ ಅಧಿಕಾರಿಗಳಿಗೆ, ಆದರೆ ಯಾರು ಕೂಡ ಇದ್ರ ಬಗ್ಗೆ ಕಾಳಜಿಯನ್ನು ತೋರಿಸ್ತಾ ಇಲ್ಲ, ಸಮಸ್ಯೆಯನ್ನು ನಿವಾರಣೆ ಮಾಡ್ತಾ ಇಲ್ಲ. ಇನ್ನಾದರೂ ಎಚ್ಚೆತ್ತುಕೊಂಡು ಸದ್ಯ ಮಳೆಗಾಲ ಈಗಷ್ಟೇ ಆರಂಭವಾಗಿದೆ, ಏನೆಲ್ಲ ಸಮಸ್ಯೆಗಳಿದಾವೆ ಅದನ್ನು ಸರಿಪಡಿಸುವಂತ ಕೆಲಸವನ್ನು ಮಹಾನಗರ ಪಾಲಿಕೆ ಅಧಿಕಾರಿಗಳು ಮಾಡಬೇಕಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವ್ ಮನೆ, TV 9 ಬೆಳಗಾವಿ. 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.